38 ನೀರಿನ ಘಟಕಗಳಿವೆ. ಇದರ ಪೈಕಿ 15ಕ್ಕೂ ಹೆಚ್ಚು ಘಟಕಗಳು ಬಂದಾಗಿವೆ. ಬಾಗಲಕೋಟೆಯಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ವಾಟರ್ ಪ್ಲಾಂಟ್ಗಳು ಇದ್ದರೂ ಕೂಡ ಯಾವುದೇ ಯೂಸ್ ಇಲ್ಲ. ತುಕ್ಕು ಹಿಡಿತಾ ಇದೆ ಶುದ್ಧ ಕುಡಿಯುವ ನೀರಿನ ಘಟಕ. ಬಾಗಲಕೋಟೆ ನಗರದಲ್ಲಿ ಒಟ್ಟು 38 ಶುದ್ಧ ಕುಡಿಯುವ ನೀರಿನ ಘಟಕಗಳಿದೆ. ಅದರಲ್ಲಿ 15 ಶುದ್ಧ ಕುಡಿಯುವ ನೀರಿನ ಘಟಕಗಳು ಹಾಳಾಗಿ ಹೋಗಿ 2-3 ವರ್ಷ ಆಗಿದೆ. ಬಾಗಲಕೋಟೆಗೆ BJP MP ಯಾರು, ಬಾಗಲಕೋಟೆಗೆ ಕಾಂಗ್ರೆಸ್ MP ಅಭ್ಯರ್ಥಿ ಯಾರು, ಆಮೇಲೆ ಬಾಗಲಕೋಟೆಯಲ್ಲಿ ಈಗಿರುವಂಥ PC ಗದ್ದಿಗೌಡರು 5 ಬಾರಿಯನ್ನು ಗೆದ್ದಿದ್ದಾರೆ, 4-5 ಬಾರಿ. ಆದರೂ ಕೂಡ ಈ ನಗರ ಇದೇ ಥರ ಇದೆ. ನಾವು ರಾಜಕೀಯದ ಬಗ್ಗೆ ಓಡಾಡ್ತಾ ಇರ್ತೀವಿ, ಪ್ರತಿಯೊಂದು ಅದು ಮಾಡೋಣ ಇದು ಮಾಡೋಣ ಅಂತೇಳಿ. ಆದರೆ ಜನರಿಗೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಮಾಡೋಕ್ಕಾಗ್ತಾ ಇಲ್ಲ. ವಾಟರ್ ಪ್ಲಾಂಟ್ಗಳನ್ನು ಸರಿ ಮಾಡದೇ ಇದ್ದರೆ ಈ ಬರದ ಕಾಲದಲ್ಲಿ ಯಾವ ಸೀಮೆಯ ನಾಯಕರು ಇವರೆಲ್ಲ, ಯಾಕೆ ಬೇಕು ಇವರೆಲ್ಲ? ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. ಎಸ್ ವೀಕ್ಷಕರೇ, ರಾಜ್ಯದಲ್ಲಿ ಭೀಕರ ಬರಗಾಲ ರಣತಾಂಡವ ಆಡುತ್ತಿದೆ. ಒಂದೆಡೆ ನೀರಿಗಾಗಿ ಜನ ಬಡಿದಾಡುತ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಇದ್ದ ವಾಟರ್ ಪ್ಲಾಂಟ್ಗಳು ಕೈ ಕೊಡ್ತಿವೆ. ಅಧಿಕಾರಿಗಳ ವಿರುದ್ಧ ಜನ ರೊಚ್ಚಿಗೇಳ್ತಿದ್ದಾರೆ. ಒಂದ್ ಕಡೆ ಶಟರ್ ಎಳೆದಿರುವ ವಾಟರ್ ಪ್ಲಾಂಟ್, ಮತ್ತೊಂದು ಕಡೆ ತುಕ್ಕು ಹಿಡಿದಿರುವ ಮತ್ತೊಂದು ವಾಟರ್ ಪ್ಲಾಂಟ್. ಈ ದೃಶ್ಯಗಳು ಕಂಡು ಬಂದಿದ್ದು ಬಾಗಲಕೋಟೆ ನಗರದಲ್ಲಿ 38 ಘಟಕಗಳಿವೆ. ಇನ್ನು ಈ ಪೈಕಿ 15ಕ್ಕೂ ಹೆಚ್ಚು ಘಟಕಗಳು ಬಂದಾಗಿವೆ. ನೀರಿನ ಪೂರೈಕೆ ಕೊರತೆಯಿಂದ ಕೆಲವು ಬಂದಾದ್ರೆ ಬಹುತೇಕ ಘಟಕಗಳು 2-3 ವರ್ಷದಿಂದ ಬಂದಾದ ಸ್ಥಿತಿಯಲ್ಲೇ ಇವೆ. ಬಾಗಲಕೋಟೆ ಹಳೆ ಬಸ್ ನಿಲ್ದಾಣ, ಬಂಕಾ ಮಸೀದಿ, ನವನಗರ ಸೇರಿದಂತೆ ಇತರೆ ಪ್ರದೇಶದಲ್ಲಿ 15ಕ್ಕೂ ಅಧಿಕ ವಾಟರ್ ಪ್ಲಾಂಟ್ ಕೇವಲ ಹೆಸರಿಗೆ ಮಾತ್ರ ಇವೆ. ನಗರದಲ್ಲೇ ಇಂತಹದೊಂದು ನಿರ್ಲಕ್ಷ್ಯವಿದ್ದು ನಗರಸಭೆ ಅಧಿಕಾರಿಗಳು ಇತ್ತ ಕಡೆ ತಿರುಗಿ ನೋಡುತ್ತಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಘಟಕಗಳನ್ನು ತುಕ್ಕು ಹಿಡಿಯುವುದಕ್ಕೆ ಬಿಟ್ಟಿದ್ದಾರೆ. ಸರ್ 2 ವರ್ಷದಿಂದ ಬಂದಿತ್ತು ನೀರು. ಇದು ಫಿಲ್ಟರ್ ನೀರು ಇದ್ದಾಗ ಅನುಕೂಲ ಇತ್ತು, ಎಲ್ಲರಿಗೂ ಅನುಕೂಲ ಇತ್ತು. ಎಲ್ಲ ಅಂಗಡಿಯರು, ಎಗ್ರೆಸ್ ಹೋಟ್ಲರು, ಎಲ್ಲ ಚಾದಂಡಿಯರು ಎಲ್ಲ ಬಂದು ನೀರು ಹೋಯ್ತಿದ್ರು, ತಗೊಂಡು ಹೋಗ್ತಿರೋ ಅನುಕೂಲ ಆಗ್ತಿತ್ತು ಎಲ್ಲರಿಗೂ. ಈಗ ಬಂದಾಗ 2 ವರ್ಷ ಆಯ್ತು ಸರ್. ಸ್ವಲ್ಪ ನಿಮ್ಮ ಪುಣ್ಯ ಬರ್ತಾವೆ, ಸ್ವಲ್ಪ ಚಾಲೋರು ಮಾಡಿಸಿ ಕೊಡ್ರಿ, ಎಲ್ಲರಿಗೂ ಅನುಕೂಲ ಆಗ್ತಾವೆ. ನಾವು ನೀರಲ್ಲಿ ಈಗ ಫಿಲ್ಟರ್ ನೀರು ತಗೊಂತೀವಿ, 20 ರೂಪಾಯಿ ಬಾಟ್ಲಿ, ಮತ್ತೆಲ್ಲ ಎಲ್ಲ ಹುಡ್ಕಾಡಿ ನೀರು ತಗೋತೀವಿ. ಇದೊಂದು ಸ್ವಲ್ಪ ಅನುಕೂಲ, ಎಲ್ಲರೂ ಜನರಿಗೆ ಅನುಕೂಲ ಆಗ್ತಾವೆ. ಇದು ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಭಾಳ ಬರ್ತಿದ್ರು, ಭಾಳ ತುಂಬ್ಕೋತ ಅನುಕೂಲ ಇತ್ತು. ಅದು ಬಂದಾರು ಬಂದೇ ಆಗ್ಬಿಡ್ತು. ಸ್ವಲ್ಪ ಮುನ್ಸಿಪಾಲಿಟಿ ಚಾಲೂ ಐತೆ, ಪೈಡ್ ಕೊಟ್ಟು ಅಂತಾರೆ. ಅವಾಗ ಯಾರು ಬಂದೇ ಇಲ್ಲ. ಅದ್ರ ಮೇಲೆ ಬಂದೇ ಆಗ್ಬಿಟ್ಟಿತ್ತು. ಒಟ್ಟು 2-3 ವರ್ಷ ಆಯ್ತು. ಭಾಳ ಕಷ್ಟ ಆಗ್ತಿತ್ತು ಎಲ್ಲರಿಗೂ. ಸ್ವಲ್ಪ ಜನರಿಗೆ ಬ್ಯಾಸಿಗೆ ನೀರು ಬಂತು, ಎಲ್ಲರಿಗೂ ಅನುಕೂಲ ಆಗ್ತಿದೆ. ಈಗ ಬಂದಾಗಿ 2 ವರ್ಷ ಆತ್ರಿ ಇದು. ಈಗ ನೀರು ತೊಗೊಂಡು ಬರ್ಬೇಕಾದ್ರೆ ಅಲ್ಲೇ 50 ರೂಪಾಯಿ ಕೊಟ್ಟು ಒಂದು ಬಾಟ್ಲಿ ತರ್ಬೇಕ್ರಿ. ನೀರಿಂದು ಭಾಳ ತ್ರಾಸ. ಇಲ್ಲಿ ಹೊಳಿಗೆ ಹೋದ್ರೆ ಹೊಳ್ಯಾಗ ನೀರು ಬರ್ತೈತ್ರಿ, ನೀರು ಬರೋವಲ್ಲು. ಇದು ಬಂದು ಮಾಡ್ತಾರೆ ಅಂದ್ರೆ ಯಾರೂ ಬರೋನು ಅಲ್ರು, ಮಾಡೋವಲ್ರು. ಬಂದಾಗಿನೂ 2 ವರ್ಷ ಆತ್ರಿ ಅದು. 2 ವರ್ಷ ಆದ್ರೂ ನೀರಿಂದು ಭಾಳ ತಾಪತ್ರ ಐತ್ರಿ. ಬರೀ ನಾವು ಜಡ್ಡಿನ ಮನುಷ್ಯರು, ನಮ್ಗೆ ನೀರಿಲ್ದ ಭಾಳ ತ್ರಾಸ ಆಗಾಕತ್ತೈತ್ರಿ. ಇಲ್ಲಿ ಈ 8 ಮನೆ ಅಂದ್ರೂ 50-60 ಮನೆ ಅಂತ ನೀರು ತೊಗೋತಾರ್ರಿ ಇಲ್ಲಿಂದ. ಒಟ್ಟು ನೀರಿಲ್ದ ಜಡ್ ಬೀಳಾಕತ್ತಾರ್ರಿ. ಮಕ್ಕಳು ಮರಿ ಎಲ್ಲರೂ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಎಲ್ಲರೂ ಜಡ್ ಬೀಳಾಕತ್ತಾರ. ಬರೀ ಟೈಫಾಯ್ಡ್ ಆಗೋದು, ಜ್ವರ ಬರೋದು, ಹಿಂದಕ್ಕಾಗೋದು, ಹಿಂಗೆ ಆಗಾಕತ್ತೈತ್ರಿ. ಮತ್ತು ಅದ್ರದ್ದು ಯಾರೂ ಏನು ದಾದ ಮಾಡೋವಲ್ರು. ಬಾಗಲಕೋಟೆಯಲ್ಲಿ ಒಟ್ಟು 779 ಶುದ್ಧ ಕುಡಿಯುವ ನೀರಿನ ಘಟಕಗಳಿವೆ. ಇದರಲ್ಲಿ 112 ಘಟಕಗಳನ್ನು ಗ್ರಾಮೀಣ ನೀರು ಸರಬರಾಜು ಇಲಾಖೆಯಿಂದ ನಿರ್ವಹಣೆ ಮಾಡಲಾಗುತ್ತದೆ. 602 ಘಟಕಗಳನ್ನು ಏಜೆನ್ಸಿಗಳ ಮೂಲಕ ನಿರ್ವಹಣೆ ಮಾಡಲಾಗುತ್ತದೆ. ಅಧಿಕಾರಿಗಳ ಮಾಹಿತಿ ಪ್ರಕಾರ 67 ಘಟಕಗಳು ಸುಸ್ಥಿತಿಯಲ್ಲಿಲ್ಲ ಎಂದು ವರದಿ ಇದೆ. ಆದರೆ ನೈಜವಾಗಿ ನೂರಾರು ಸಂಖ್ಯೆಯಲ್ಲಿ ಘಟಕಗಳು ಗ್ರಾಮೀಣ ಪ್ರದೇಶದಲ್ಲಿ ಬಂದಾಗಿವೆ. ಈ ಬಗ್ಗೆ ಉಸ್ತುವಾರಿ ಸಚಿವ RB ತಿಮ್ಮಾಪುರ ಅವರನ್ನ ಕೇಳಿದ್ರೆ, ಅಧಿಕಾರಿಗಳ ಸಭೆ ಕರೆಯುತ್ತೇನೆ, ಸಭೆ ಕರೆದು ಆದಷ್ಟು ಬೇಗ ಶುದ್ಧ ಕುಡಿಯುವ ನೀರಿನ ಘಟಕ ದುರಸ್ತಿಗೊಳಿಸುವ ಕಾರ್ಯ ಮಾಡ್ತೇನೆ ಅಂತ ಭರವಸೆ ಕೊಟ್ಟರು. ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಇತ್ತೀಚೆಗೆ CM ಸಿದ್ದರಾಮಯ್ಯ ಮಾತನಾಡಿ ರಾಜ್ಯದಲ್ಲಿ ಭೀಕರ ಬರಗಾಲ ಎದುರಾಗಿದೆ, ಹೊಸ ವಾಟರ್ ಪ್ಲಾಂಟ್ ನಿರ್ಮಿಸುವಂತೆ ಸೂಚಿಸಿದ್ರು. ಆದರೆ ಇದ್ದ ವಾಟರ್ ಪ್ಲಾಂಟ್ಗಳನ್ನೇ ನಿರ್ವಹಣೆ ಮಾಡಿದರೆ ಸಾಕು, ಕುಡಿಯುವ ನೀರಿನ ಬವಣೆ ನೀಗುತ್ತೆ. ಆದರೆ ದಪ್ಪ ಚರ್ಮ ಅಧಿಕಾರಿಗಳು ಮಾತ್ರ ಗಡದ್ದಿದ್ದೆಗೆ ಜಾರಿದ್ದಾರೆ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ನವೀದ್ ಖಾಜಿ ನಗರಸಭೆ JE, PD ತಳವಾರ್ ವಾಟರ್ಮ್ಯಾನ್, ವಾಸಣ್ಣ ನಗರಸಭೆ ಆಯುಕ್ತರು ಮತ್ತು ಅಲ್ಲಿ ಉಸ್ತುವಾರಿ ಇರುವಂಥವ್ರು ಯಾರು RB ತಿಮ್ಮಾಪುರ. 18 ಒಟ್ಟು 38 ಘಟಕಗಳ ಪೈಕಿ 18 ಘಟಕಗಳು 2-3 ವರ್ಷದಿಂದ ಬಂದಾಗಿ ನಿಂತಿದೆ. ನವೀದ್ ಖಾಜಿ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇಲ್ಲಿ? ಇದನ್ನು ರಿಪೇರಿ ಮಾಡ್ಬೋದಿತ್ತಲ್ಲ 3 ವರ್ಷದಿಂದ. ಆಮೇಲೆ ಅಲ್ಲಿ ಗೆದ್ದಂಥ MLAಗಳು, ಗ್ರಾಮ ಪಂಚಾಯಿತಿ, ಮತ್ತೊಂದು ಮಗದೊಂದು ಎಲ್ಲಿ ಹಾಳಾಗೋದ್ರು? ಎಲ್ಲ ಓಡಾಡ್ತಿದ್ದಾರೆ. ಅಲ್ಲಿ ಕಾಂಗ್ರೆಸ್ನವ್ರು ಮಾಡಿಲ್ಲ ಅಂದರೆ BJP ಅವರು ಪ್ರೊಟೆಸ್ಟ್ ಮಾಡಿ, BJP ಮಾಡಿಲ್ಲ ಅಂದರೆ ಕಾಂಗ್ರೆಸ್ನವ್ರು ಪ್ರೊಟೆಸ್ಟ್ ಮಾಡಿ. ನಿಮ್ಮದೆಲ್ಲ ಅಂಡರ್ಸ್ಟ್ಯಾಂಡಿಂಗು.
ಒಂದು ನಗರಸಭೆಯಲ್ಲಿ 38 ನಗರದಲ್ಲಿ ಒಂದು 38 ವಾಟರ್ ಪ್ಲಾಂಟ್ಗಳ ಪೈಕಿ ಅರ್ಧಕ್ಕರ್ಧ ಹಾಳಾಗಿದೆ ಅಂತಂದರೆ ನಿಮಗೆಲ್ಲ ಯಾವನಿಗೆ ಟಿಕೆಟ್ ಕೊಡಬೇಕು, ನಮ್ಮಣ್ಣನಿಗೆ ಟಿಕೆಟ್ ಕೊಡಬೇಕು ಅಂತ ಸಾಯ್ತಾ ಇದ್ದೀರಲ್ಲ ನೀವು. ಯಾವನಾದರೂ ಇದಕ್ಕೆ ಹೋರಾಟ ಮಾಡಿದ್ರಾ? ಆ್ಯಂಡ್ ಸಿದ್ದು ದುತ್ರಗಾವಿ ಇದರ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದ್ದಾರೆ ನಮ್ಮ ರಿಪೋರ್ಟರ್, ಬನ್ನಿ ನೋಡ್ಕೊಂಬರೋಣ. ರಿಪಬ್ಲಿಕ್ ಕನ್ನಡ ಇವತ್ತಿನ ದಿವಸ ಬಾಗಲಕೋಟೆ ನಗರದಲ್ಲಿರ್ತಕ್ಕಂಥ ಶುದ್ಧ ಕುಡಿಯುವ ನೀರಿನ ಘಟಕದ ಒಂದು ರಿಯಾಲಿಟಿ ಚೆಕ್ಕಿಗೋಸ್ಕರ ನಾವೀಗ ಬಸ್ ಸ್ಟ್ಯಾಂಡ್ ಹತ್ರ ಇರ್ತಕ್ಕಂಥ ಒಂದು ಏನು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ನಾವೀಗ ಬಂದಿದ್ದೀವಿ. ಈಗ ನಾವು ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಇದೆ. ಇಲ್ಲಿ ಏನು 2014 ಮತ್ತು 15ನೇ ಸಾಲಿನ 13ನೇ ಹಣಕಾಸಿನ ಯೋಜನೆ ಅಡಿಯಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಘಟಕದಲ್ಲಿ ನಾವೀಗ ಬಂದಿದ್ದೀವಿ. ನಾವು ನೋಡ್ತಾ ಇರ್ಬೋದು ಇಲ್ಲೊಂದು ಕುಡಿಯುವ ನೀರಿನ ಘಟಕದ ಒಂದು ಸ್ಥಿತಿಗತಿ ಹೇಗಿದೆ ಅಂತಂದರೆ ಪೂರ್ತಿಯಾಗಿ ಜೀಡಿಗಟ್ಟಿ ಬಿಟ್ಟಿದೆ. ಇಲ್ಲಿ ಯಾರು ಜನರು ಕೂಡ ಬರಲಾರದಂಥ ಒಂದು ಪರಿಸ್ಥಿತಿ ಇಲ್ಲಿ ಬಂದು ಒದಗಿದೆ. ಯಾಕಂತಂದರೆ ನಾವು ನೋಡ್ತಾ ಇರ್ಬೋದು ಇವತ್ತಿನ ದಿವಸ ಅಧಿಕಾರಿಗಳು ಯಾವ ರೀತಿಯಾಗಿ ಇವುಗಳನ್ನು ಏನು ನೋಡ್ತಾರೆ, ಯಾವ ರೀತಿಯಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಕೂಡ ನೋಡಿದರೆ ಒಂದು ಭಯಾನಕವಾಗುತ್ತೆ. ಯಾಕಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಈ ಕುಡಿಯುವ ನೀರಿನ ಘಟಕದ ಎಲ್ಲ ಯಂತ್ರೋಪಕರಣಗಳು ಕೂಡ ಪೂರ್ತಿಯಾಗಿ ಜೀಡಿಗಟ್ಟಿವೆ ಅಂತಲೇ ಹೇಳ್ಬೋದು. ಇದನ್ನು ಯಾವಾಗ ಬಂದಾಗಿದೆ ಅಂತಂದರೆ ಕನಿಷ್ಠ 1-1.5 ವರ್ಷದಿಂದ ಇದು ಬಂದಾಗಿದೆ ಅನ್ನುವಂಥದ್ದು ಕೂಡ ಇಲ್ಲಿದ್ದಂಥ ಒಂದು ಸಾರ್ವಜನಿಕರು ಹೇಳುವಂಥ ಮಾತಾಗಿದೆ. ಯಾವ ರೀತಿಯಾಗಿ ಈಗ ಈ ರಿಯಾಲಿಟಿ ಚೆಕ್ ನಂತರ, ರಿಪಬ್ಲಿಕ್ ರಿಯಾಲಿಟಿ ಚೆಕ್ ನಂತರ ಆದಷ್ಟು ಬೇಗನೆ ಅಧಿಕಾರಿಗಳು ಇತ್ತ ಕಡೆ ಎಚ್ಚೆತ್ತುಕೊಂಡು ಈ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸರಿ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕನ್ನುವಂಥದ್ದೇ ಒಂದು ರಿಪಬ್ಲಿಕ್ ಕನ್ನಡದ ಮಾತಾಗಿದೆ. ಕ್ಯಾಮ್ರಾಮನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ನಮ್ಮ ಕ್ಯಾಮರಾಮ್ಯಾನ್ ಮಾಂತೇಶ್ ಜೊತೆ ಸಿದ್ದು ದುತ್ರಗಾವಿ ನೇರ ಸಂಪರ್ಕದಲ್ಲಿದ್ದಾರೆ. ಇದು 35 ಘಟಕಗಳಿವೆ. ನಗರಸಭೆ ಅಂತ ಒಂದು ಇದೆಯಲ್ಲ, ಅಲ್ಲಿ ಈಗ 15 ಘಟಕಗಳು ಹಾಳಾದಾಗ ಇವರಿಗೆ ಯಾರಿಗದು ಕಣ್ಣಿಗೆ ಕಾಣಲೇ ಇಲ್ವಾ? ಯಾಕೆ ಈ ಥರ ಬಿಟ್ಟಿದ್ದಾರೆ? ಬರ ಮತ್ತೊಂದು ಅಂತ ಹೇಳ್ತಾರೆ. ಎಲ್ಲ ದುಡ್ಡು ಅವರು. ಇವರಿಗೆಲ್ಲ ಒಂದು ದಿವಸ ಏನು ಜಯಪ್ರಕಾಶ್, ಇವತ್ತಿನ ದಿವಸ ಬಾಗಲಕೋಟೆ ನಗರದಲ್ಲಿ ಏನಂತಂದರೆ ಭಾಳ ಒಂದು ಎಜುಕೇಟೆಡ್ ಸಿಟಿ ಅಂತಲೇ ಹೇಳ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ಏನು ಬಾಗಲಕೋಟೆ ಸಿಟಿಯಲ್ಲಿ ಒಂದು ನೀರಿನ ಒಂದು ಜಲಕ್ಷಾಮ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಭಾಳಷ್ಟು ಒಂದು ನೀರಿನ ಘಟಕಗಳು ಇವತ್ತಿನ ದಿವಸ ಪೂರ್ತಿ ತುಕ್ಕು ಹಿಡಿದು ಹೋಗುವಂಥದ್ದಾಗಿರ್ಬೋದು. ಅಲ್ಲಿ ಏನು ಒಂದು ಜೇಡೆಗಟ್ಟಿದಂಥ ಒಂದು ವಾತಾವರಣ ಕೂಡ ನಾವು ಸಾಕಷ್ಟು ನೋಡಿದ್ದೀವಿ. ಅದೇ ರೀತಿಯಾಗಿ ಯಾಕೆ ಈ ರೀತಿ ಆಗ್ತಾ ಇದೆ, ಜನರಿಗೆ ನೀರು ಸಿಗ್ತಾ ಇಲ್ಲ ಅನ್ನುವಂಥದ್ದನ್ನು ನಾವು ಅಧಿಕಾರಿಗಳನ್ನು ಏನು ಫೋನ್ ಮಾಡಿ ಕೇಳಿದಾಗ ಅಧಿಕಾರಿಗಳು ಹೇಳುವಂಥ ಮಾತೇನಂತಂದರೆ ಈಗಾಗಲೇ ನೀರು ಕಡಿಮೆ ಆಗಿದೆ ರೀ, ನಾವು ಆಗಲೇ ಸದ್ಯದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅನ್ನೋಂಥದ್ದು ರಾಜಕಾರಣಿಗಳಾಗಿರ್ಬೋದು, ಆಮೇಲೆ ಏನು ಅಧಿಕಾರಿಗಳಾಗಿರ್ಬೋದು ಒಂದು ಸಮಜಾಯಿಸಿ ನೀಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಆ ಏರಿಯಾದಲ್ಲಿ ಏನು ಆ ನೀರಿನಿಂದ ಒಂದು ಕಷ್ಟಪಡ್ತಾ ಇದ್ದಾರೆ ಅಂಥವ್ರನ್ನು ನಾವು ಕೇಳಿದಾಗ ಅವ್ರು ಹೇಳುವಂಥ ಮಾತೇನಂತಂದರೆ, ಇಲ್ಲ ಸರ್, ನಮಗೆ ಕಳೆದ ಭಾಳ ದಿನಗಳಿಂದ ಅಂದರೆ 1 ವರ್ಷ 6 ತಿಂಗಳಿಂದನೂ ಕೂಡ ಅವರು ಯಾವುದೇ ಕಾರಣಕ್ಕೂ ಈ ಒಂದು ಏನು ಕುಡಿಯುವ ನೀರಿನ ಶುದ್ಧ ಘಟಕವನ್ನು ಸರಿ ಮಾಡಿಲ್ಲ, ನೀರು ಸಿಗ್ತಾ ಇಲ್ಲ, ನಮಗೆ ಬಹಳ ಕಷ್ಟ ಆಗ್ತಾ ಇದೆ. ಯಾಕಂದರೆ ನಾವು ನೋಡಿದಂಥವು ಕೂಡ 14ರಲ್ಲಿ ಏನು 3-4 ಒಂದು ಏನು ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕಕ್ಕೆ ಹೋಗಿದ್ವಿ. ಅಲ್ಲಿ ಹೋದಾಗ ಏನು ಪರಿಸ್ಥಿತಿ ಇತ್ತಂದರೆ ಯಾವುದೇ ರೀತಿಯಾಗಿ ಒಂದು ಹನಿ ನೀರಲ್ಲ, ಅಲ್ಲಿ ಏನು ಆ ಒಂದು ಮಷಿನ್ಗಳು ಕೂಡ ಪೂರ್ತಿಯಾಗಿ ಒಂದು ಜೇಡಿಗಟ್ಟಿ ಹೋಗಿದ್ದು ಅಂತಲೇ ಹೇಳ್ಬೋದು. ಜೊತೆಗೆ ಅಲ್ಲಿದ್ದಂಥ ಏನು ಆ ಸಲಕರಣೆಗಳು ಕೂಡ ತುಕ್ಕು ಹಿಡಿದು ಹೋಗುವಂಥ ಪರಿಸ್ಥಿತಿ ಅಲ್ಲಿ ನೋಡಿದಾಗ ಕಾಣ್ತಿತ್ತು. ಹಾಗಾಗಿ ಸರ್, ಬಟ್ ಯಾಕೆ ಈಗ 2-3 ವರ್ಷಗಳಿಂದ ಈ ಥರ ಪೆಂಡಿಂಗ್ ಆಗಿರುತ್ತಲ್ಲ, ಅಲ್ಲಿ ರಾಜಕೀಯ ಪಕ್ಷಗಳು ಇದಕ್ಕೆ ಮಾಡಲ್ವಾ? ಯಾವುದಾದ್ರೂ ದೇವರದ್ದು ಬಂದರೆ, ಹಿಂದೂ ಮುಸ್ಲಿಂ ಬಂದರೆ ಮಾತ್ರ ಬರೋದು ಇವರಲ್ಲ. ಇವರಿಗೆಲ್ಲ ನೀರು ಬೇಕು ಅಂತ ಯಾಕೆ ಹಿಂದೂಗಳು ಕೇಸರಿ ನೀರು ಕುಡಿಯೋದು, ಮುಸ್ಲಿಮರು ಹಸಿರು ನೀರು ಕುಡಿಯೋದಾ? ಇದಕ್ಕೆ ಬಂದು ಹೋರಾಟ ಮಾಡಬೇಕು ಅಂತ ಅನ್ಸಲ್ವಾ ಇವರಿಗೆಲ್ಲ? ಯಾರಿಗೆ ಟಿಕೆಟ್ ಅಂತೇಳಿ ಅಣ್ಣನಿಗೆ ಕೊಡಿ ಅಕ್ಕನಿಗೆ ಕೊಡಿ ಅಂತೇಳಿ ಬರ್ತಾ ಇರ್ತಾರೆ, ಇಲ್ಲಿಗೆ ಬರೋಕ್ಕಾಗಲ್ವಾ? ಜಯಪ್ರಕಾಶ್, ಇವತ್ತಿನ ದಿವಸ ಈಗಾಗಲೇ ಏನು ಒಂದು ಬಾಗಲಕೋಟೆ ಮುಳುಗಡೆ ನಗರ ಅಂಥೇಳಿ ಸಾಕಷ್ಟು ಒಂದು ಅಭಿವೃದ್ಧಿ ಪಡೆದಂಥ ಒಂದು ಏನು ನಗರವಾಗಿದ್ದು, ಆದರೆ ಇಲ್ಲಿ ಯಾವುದೇ ರೀತಿಯಾದಂಥ ಮೂಲಭೂತ ಸೌಕರ್ಯಗಳಲ್ಲಿ ಅದರಲ್ಲಿ ನೀರು ಕೂಡ ಯಾರಿಗೆ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಥಳೀಯರು ಭಾಳೊಂದು ಆರೋಪ ಮಾಡ್ತಾ ಇದ್ದಾರೆ. ಆದರೆ ರಾಜಕಾರಣಿಗಳು ಮಾತ್ರ ತಮ್ಮದೇ ಆದಂಥ ಒಂದು ರಾಜಕಾರಣದಲ್ಲಿ ಮಾತ್ರ ಬ್ಯುಸಿಯಾಗಿದ್ದಾರೆ. ಆದರೆ ಇಲ್ಲಿದ್ದಂಥ ನಿಜವಾಗಿ ಜನರ ಸಮಸ್ಯೆ ಏನಿದೆ ಅನ್ನೋದಂಥದ್ದು ಕೂಡ ಯಾರೂ ಅರಿಯಲಿಕ್ಕೆ ಮುಂದೆ ಬರ್ತಾ ಇಲ್ಲ. ಯಾಕಂತಂದರೆ ಇವತ್ತಿನ ದಿವಸ ನಾವು ಬಸ್
ಬಸ್ ಸ್ಟ್ಯಾಂಡ್ ಎದುರಿಗಿರ್ತಕ್ಕಂಥ ಒಂದು ಶುದ್ಧ ಕುಡಿಯುವ ನೀರಿನ ಘಟಕಕ್ಕೆ ಹೋದಾಗ ನಾವು ನೋಡಿದ್ವಿ, ಅಲ್ಲಿ ಹೇಳುವಂಥ ಜನರು ತಮ್ಮ ಅಳಲನ್ನು ಯಾವ ರೀತಿ ತಡ್ಕೊಂಡ್ರು ಅಂತಂದರೆ ಒಂದು ಹನಿ ನೀರು ಕೂಡ ಏನು 6 ತಿಂಗಳ ಒಂದು ವರ್ಷದಿಂದ ಒಂದು ಹನಿ ನೀರು ಬರ್ತಾ ಇಲ್ಲ. ಯಾಕಂದರೆ ಬಸ್ ಸ್ಟ್ಯಾಂಡ್ ಅಂದರೆ ಕೇಂದ್ರೀಯ ಬಸ್ ನಿಲ್ದಾಣ ಅಂತಂದರೆ ಸಾಕಷ್ಟು ಒಂದು ಗ್ರಾಹಕರು ಕೂಡ ಇರ್ತಾರೆ, ಅಲ್ಲಿ ಇದ್ದಂಥ ಪ್ಯಾಸೆಂಜರ್ಗಳು ಇರ್ತಾರೆ. ಓಕೆ ಸಿದ್ದು, ಒಂದೇ ನಿಮಿಷ. ವಾಸಣ್ಣ ಅವರಿದ್ದಾರೆ, ನಗರಸಭೆ ಆಯುಕ್ತರು. ವಾಸಣ್ಣ ಸರ್ ನಮಸ್ಕಾರ. ವಾಸಣ್ಣ ಸರ್ ನಮಸ್ಕಾರ. ಹಲೋ, ನಗರಸಭೆ ಆಯುಕ್ತರನ್ನು ಫೋನಲ್ಲಿ ಸಂಪರ್ಕಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. 18 ನೀರಿನ ಘಟಕ ಈ ಥರ ಹಾಳಾಗಿದೆ. ಇದರ ಬಗ್ಗೆ ಯಾರೂ ಗಮನ ಹರಿಸೋರಿಲ್ಲ. ಯಾರು ನಗರಸಭೆ ಅಧ್ಯಕ್ಷರು, ಯಾರು ಇಲ್ಲಿ MLA? ನಗರಸಭೆಗೆ ಬಾಕಿ ಟೈಮಲ್ಲ ನೋಡಬೇಕಲ್ಲ, ಅಲ್ಲಿ ಓಡಾಡೋ ಕಾಣಲ್ವಾ? ಯಾರು ಬಿಸ್ಲರಿ ಕುಡಿಯೋರು ಇಲ್ಲಿಗೆ ಬರೋದಿಲ್ಲ ತಾನೆ? ಆ್ಯಂಡ್ ವಾಸಣ್ಣ ನಗರಸಭೆ ಆಯುಕ್ತರು ಈಗ ಫೋನಿಗೆ ಬಂದಿದ್ರು. ವಾಸಣ್ಣ ಅವರೇ ನಮಸ್ಕಾರ. ವಾಸಣ್ಣ ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ಇದನ್ನು ಯಾವಾಗ ಸರಿ ಮಾಡಿಕೊಡ್ತೀರಿ ಸರ್? ಸರ್ ಶಾರ್ಟ್ಲಿ ನಾವು ಮೆಕ್ಯಾನಿಕನ್ ಕರೆದಿದ್ವಿ ಸರ್, ಇಮಿಡಿಯೇಟ್ ಆಗಿ ನಾವು ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ. ಇವತ್ತು ನಿಮ್ಮ ಟಿವಿ ಅವರು ಬಂದಿದ್ರು, ನನ್ನ ಹತ್ರ ಚರ್ಚೆ ಮಾಡಿದಾರೆ. ನಾನು ವಾಟರ್ ಸಪ್ಲೈ AWಗೆ ಹೇಳಿದ್ದೀನಿ, ಕ್ಲಿಯರ್ ಮಾಡ್ಕೊಡ್ತಾರೆ ಸರ್. 2-3 ವರ್ಷಗಳಿಂದ ಕೆಲವೆಲ್ಲ ಬಾಕಿಯಾಗಿ ಹಾಳಾಗೋಗಿದೆ ಅಂತಂದ್ರೆ ಮಾಡ್ಬೇಕಲ್ಲ ಸರ್. ಏನಾಗಿದೆ ಸರ್ ಅಂದ್ರೆ ಈ RO ಪ್ಲಾಂಟ್ಗಳು ಏನಾದ ಸರ್ ಸರ್ಕಾರದ ಹಂತದಲ್ಲಿ ಈಗ ಹಿಂದೆ ಅವನ್ನ ಮಾಡಿದ್ರು ಸರ್. ಈ WHO ಇದ್ರ ಪ್ರಕಾರ RO ವಾಟರ್ ಕುಡಿಯಕ್ಕೆ ಅಷ್ಟೊಂದು ಸಮಂಜಸ ಇಲ್ಲ, ನೆಕ್ಸ್ಟ್ ಮಾಡಬೇಡ್ರಿ ಅವನ್ನ ಅಂತ ಒಂದು ಡೈರೆಕ್ಷನ್ ಇದ್ದಿದ್ದಕ್ಕೆ ಗೌರ್ಮೆಂಟ್ ಇಂದ ಇದಿತ್ತು ಸರ್. ಅವತ್ತು ಅದನ್ನ ಘಟಕ ಮಾಡುವಾಗ ನೆನಪಿರ್ಲಿಲ್ವಾ ಯಾರಿಗೂ ಕೂಡ? ಅದೇ ಸರ್, ಈಗ ಘಟಕ ಮಾಡಿ ಅದೆಲ್ಲ ಬಿಲ್ ತಿಂದು ಮೋಜು ಮಸ್ತು ಮಾಡಿ ಈಗ ಮಾಡಲ್ಲ ಅಂತಂದ್ರೆ ಅಲ್ಲಲ್ಲ, ಅದನ್ನೇ ಸರ್ ನಾವು ಈಗೆಲ್ಲ ಇನಿಷಿಯೇಟ್ ತಗೊಂಡಿದ್ದೀನಿ. ನಾನು ಈಗ ಬಂದು ಇಲ್ಲ ಅಂತ ಹೇಳಲ್ಲ ಸರ್, ನಾನು ನಗರ ವಾಸಣ್ಣ ಅವರೇ, ನಾನು ನಿಮ್ಮನ್ನ ಹೇಳ್ತಾ ಇರೋದಲ್ಲ. ಈಗ ಒಬ್ಬ ಮಂತ್ರಿ ಮಾಡ್ಬೇಕು ಅಂತಂದ್ರೆ ಕೂಡ ಒಂದು ಪ್ಲಾನ್ ಕೊಡಬೇಕು ಅಂದ್ರೆ ಒಬ್ಬ ಅಧಿಕಾರಿ ಪ್ಲಾನ್ ಕೊಡ್ಬೇಕಲ್ವಾ ಸರ್? ನಾನು ಬಂದು ಒಂದು ವೀಕ್ ಆಗಿದೆ. ಐ ಅಗ್ರಿ. ನಾನು ನಿಮ್ಮನ್ನ ಹೇಳ್ತಾ ಇಲ್ಲ ಸರ್, ನಾನು ನಿಮ್ಮನ್ನ ಹೇಳ್ತಾ ಇಲ್ಲ, ನಾನು ಓವರ್ ಆಲ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತ ನಾನು ನಿಮ್ಮ ಪ್ರೆಸ್ ಪೀಪಲ್ ಹತ್ರನೂ ಮಾತಾಡಿದ್ದೀನಿ ಸರ್. ನಾನು ವಿತಿನ್ ವೀಕ್ ಎಲ್ಲ ಕ್ಲಿಯರೆನ್ಸ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವಾಸಣ್ಣ ಅವರೇ. ನೋಡಿ ವೀಕ್ಷಕರೇ, ವಾಸಣ್ಣ ಅವ್ರು ಹೇಳ್ತಾ ಇದ್ದಾರೆ, ಅವರು ಬಂದು 1 ವಾರ ಆಗಿದೆ, ಅವ್ರು ಮಾಡ್ತಾರೆ, ಅದು ಬೇರೆ ವಿಚಾರ. ನಾನು ಕೇಳ್ತಾ ಇರೋದು, ಈಗ ಸರ್ಕಾರ ಹೇಳಿದೆ ಅದನ್ನು ಮಾಡಬೇಡಿ ಅಂತೇಳಿ. ಏನ್ರಿ ಅವತ್ತೊಮ್ಮೆ ಅಕೈಷಿಯ ಗಿಡ ನೆಡಿ ಅಂತ ಅಂದ್ಬಿಟ್ಟು ಆಮೇಲೆ ಕಿತ್ತಾಕಿ ಅಂತ. ಇಂಥ ಕಳ್ಳರುಗಳನ್ನೆಲ್ಲ ನಾವು ಆಯ್ಕೆ ಮಾಡಿದರೆ, ದುಡ್ಡು ಕೊಟ್ಟು ಆಯ್ಕೆ ಮಾಡಿದರೆ, 500 ರೂಪಾಯಿ ಬಿರಿಯಾನಿಗೆ, 1 ಕ್ವಾರ್ಟರ್ಗೆ, 1 ಸೀರೆಗೆ, 1 ಬಿಂದಿಗೆ ನೀವು ಆಯ್ಕೆ ಮಾಡಿದರೆ ಇಂಥದ್ದೇ ಹಾಳಾಗಿರೋ ನೀರನ್ನು ಕೊಟ್ಟು ನಿಮ್ಮ ಮಕ್ಕಳನ್ನು ಸಾಯಿಸ್ತಾರೆ. ಕೊಡಿ ನಿಮ್ಮ ಮಕ್ಕಳು, ಅದರ ಬದಲಿಗೆ ನಿಮಗೆ 500 ರೂಪಾಯಿಗಿಂತ ಆ ಕಿಡ್ನಿ ಮಾರ್ಕೊಂಡು ಬದುಕಬೋದಿತ್ತಲ್ಲ. ಯಾವಾಗ 500 ರೂಪಾಯಿಗೆ ಮಾರ್ಕೋತೀರಿ ನಿಮ್ಮನ್ನು ಹಿಂಗೆ ಮಾಡ್ತಾರೆ. ಈಗ ಸರ್ಕಾರ ಆದೇಶ ಅಂತೆ ಅದನ್ನು ಮಾಡಬೇಡಿ, ಅಕೇಶಿಯ ಮಾಡ್ದಂಗೆ. ಅಕೇಶಿಯ ನಡಿ, ಅಕೇಶಿಯ ಗಿಡ ಹಾಕಿ ಇಡೀ ಊರಿಗೆ ಅಕೇಶಿಯ ಗಿಡ ಹಾಕಿದ ನಂತರ 25 ವರ್ಷದ ನಂತರ ನೆನಪಾಯ್ತು ಅವರಿಗೆ. ಅಕೇಶಿಯ ಭಾಳ ಡೇಂಜರ್ ಗಿಡ, ಇಡೀ ನೀರನ್ನು ಮೇಲೆ ಮತ್ತೆ ಕಟ್ ಮಾಡಿ. ಬಾ